ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶಾಲಿ. ಹಾಗೆ ಇವತ್ತು ಬುಧವಾರ. ಇವತ್ತು ತಮ್ನೈಲ್ ನೋಡಿದ್ರೇ ಗೊತ್ತಾಗಿರುತ್ತೆ. ಡಿಟಾಕ್ಸ್ ಕುಕುಂಬರ್ ಸ್ಮೂದಿ ಮಾಡ್ತಾಯಿದ್ದೀನಿ. ಆ ಸ್ಮೂದಿ ಹೇಗೆ ಮಾಡೋಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಾನೀಗ 1 ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸ್ನ ಸೋಕ್ ಮಾಡ್ತಾಯಿದ್ದೀನಿ. 20 ನಿಮಿಷದ ತನಕ ಸೋಕ್ ಮಾಡ್ತಾಯಿದ್ದೀನಿ. ಹಾಗೆ ಇದಕ್ಕೇನು ಮೆಜರ್ಮೆಂಟ್ ನೀರಿಲ್ಲ, ಒಂದು ಅರ್ಧ ಕಪ್ಪಷ್ಟು ನಾನು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಪಕ್ಕದಲ್ಲಿ 1 ಟೇಬಲಷ್ಟು ನಾನಿಲ್ಲಿ ಅಗಸೆ ಫ್ಲೆಕ್ಸಿ ಸೀಡ್ಸ್ನ ಸಿಮ್ಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ತುಂಬ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಸಿಮ್ಮಲ್ಲಿ ಇಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಕುಕುಂಬರ್ ಸ್ಮೂದಿ ಅಂತಲೇ ಹೇಳ್ತೀನಿ. ಇದು ಚಿಟಪಟ ಅನ್ನೋಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಕಂಪ್ಲೀಟಾಗಿ ಆಗಿದೆ, ಅದನ್ನು ಆಫ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಅರ್ಧ ಕುಕುಂಬರ್ ಮತ್ತು 1 ವಿಳೆದೆಲೆ ಮತ್ತು 4ರಿಂದ 5 ಪಾಲಕ್ ಎಲೆಗಳನ್ನ ತೊಗೊಂಡಿದ್ದೀನಿ. ಈಗ ವಿಳೆದೆಲೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಜಾಡಿಗೆ. ಈಗ ಪಾಲಕ್ ಎಲೆಗಳನ್ನೂ ಕೂಡ ತೊಳೆದು ಕ್ಲೀನಾಗಿ ಅದನ್ನು ಹಾಕ್ತಾಯಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಮೊಸರು ತೊಗೊಂಡಿದ್ದೀನಿ. 1 ಇಂಚಷ್ಟು ಶುಂಠಿ, ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಈಗ ಹುರಿದಿದ್ವಲ್ಲ, ಇದು ಕೂಲ್ ಆದಮೇಲೆ ಫ್ಲೆಕ್ಸಿ ಸೀಡ್ಸ್ನ ಇದರೊಟ್ಟಿಗೆ ಸೇರಿಸ್ಕೊಂಡಿದ್ದೀನಿ. ಈಗ ಇಷ್ಟನ್ನು ಸ್ವಲ್ಪ ರುಬ್ಕೊಂಡ್ಬಂದಿದ್ದೀನಿ ದಪ್ಪ. ಈ ಹಂತದಲ್ಲಿ ನಾವು ಕುಕುಂಬರ್ನ ಸೇರಿಸ್ಕೊಬೇಕಾಗತ್ತೆ. ಹಾಗೆ ನಾವೇನು ನೆನೆಸಿಟ್ಟಿದ್ವಲ್ಲ 20 ನಿಮಿಷದ ಕಾಲ, ಅದನ್ನು ಕೂಡ ಇದರೊಟ್ಟಿಗೆ ಸೇರಿಸ್ಕೊಬೇಕು. ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಲೆಮನ್ ತೊಗೊಂಡಿದ್ದೀನಿ. ನಿಮಗೆ ಬೇಕಿದ್ದಲ್ಲಿ ಸ್ವಲ್ಪ ಉಪ್ಪು ಸೇರಿಸ್ಕೊಬೋದು. ಈಗ ನುಣ್ಣಕ್ಕೆ ರುಬ್ಕೊಂಡ್ಬಂದಿದ್ದೀನಿ. ನೋಡ್ತಾ ಇರ್ಬೋದು, ಸ್ಮೂತಿ ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಕಡಿಮೆ ಆಯಿತು, ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕಿದ್ದಲ್ಲಿ ಉಪ್ಪನ್ನ ಸೇರಿಸ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಎಲ್ಲರೂ ತೊಗೋಬೋದು, ಸಣ್ಣ ಮಕ್ಕಳಿಂದ ಹಿಡಿದು ಅಡಲ್ಟ್ಸ್ ಕೂಡ ಬಳಸ್ಬೋದು. ನಾವು ಕೆಲವೊಮ್ಮೆ ನಮ್ಮ ಆರೋಗ್ಯ ದೃಷ್ಟಿಯಿಂದ ಒಳ್ಳೊಳ್ಳೆ ಅಭ್ಯಾಸಗಳನ್ನ ಇಟ್ಕೊಬೇಕಾಗುತ್ತೆ. ಅದರಲ್ಲಿ ಇದು ಈ ಥರ ಡಿಟಾಕ್ಸ್ ಡ್ರಿಂಕು ದೇಹದಲ್ಲಿರೋ ವಿಷವನ್ನು ಹೊರಹಾಕಲು ಸಹಾಯ ಮಾಡುತ್ತೆ. ಹಾಗೂ ರಕ್ತವನ್ನು ಶುದ್ಧಿ ಮಾಡಿ ಚರ್ಮದ ಮೂಲಕ ವಿಷ ಹೊರಹಾಕುತ್ತೆ ಅಂತಲೇ ಹೇಳ್ತೀನಿ. ಇದರಲ್ಲಿ ಹೈಲಿ ನ್ಯೂಟ್ರಿಷನ್ಸ್ ಇದೆ, ಹಾಗೂ ಫೈಬರ್ ರಿಚ್ ಪ್ರೋಟೀನ್ ಡಿಟಾಕ್ಸ್ ಸ್ಮೂತಿ ಅಂತಲೇ ಹೇಳ್ಬೋದು. ನಮ್ಮ ದೇಹನ ತುಂಬ ಕೂಲಾಗಿಡುತ್ತೆ. ಇದು ಸೌತೆಕಾಯಿ ದಿ ಬೆಸ್ಟ್ ಸ್ಮೂತಿ ಅಂತಲೇ ಹೇಳ್ತೀನಿ. ತುಂಬ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಮಾಡೋದನ್ನ ತೋರಿಸ್ಕೊಟ್ಟಿದ್ದೀನಿ. ವೆಯ್ಟ್ ಲಾಸಿಗಂತೂ ದ ಬೆಸ್ಟ್ ಸ್ಮೂದಿ. ಬನ್ನಿ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಪನ್ನೀರ್ ಚಪಾತಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಾನಿಲ್ಲಿ 100 ಗ್ರಾಮ್ ಪನ್ನೀರನ್ನ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಗರಂ ಮಸಾಲ ಇಲ್ಲಾಂದರೆ ರೆಡ್ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಬೋದು. ಸೇರಿಸ್ಕೊಂಡು ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಾಮೂಲಿ ಥರನೇ ಚಪಾತಿ ಹಿಟ್ಟನ್ನ ನಾನು ಕಲಸಿಡ್ಕೊಂಡಿದ್ದೆ. ಈಗ ಅದನ್ನು ಫಸ್ಟು ಲಟ್ಟಿಸ್ಕೊತಾ ಇದ್ದೀನಿ. ಲಟ್ಟಿಸ್ಕೊಂಡು ಆಗಿದೆ ಈಗ ಕಂಪ್ಲೀಟಾಗಿ. ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಪನ್ನೀರನ್ನ ಸ್ಟಫಿಂಗಿಗೆ ತೊಗೊತಾ ಇದ್ದೀನಿ. ನಾನು 2 ಟೇಬಲ್ ಸ್ಪೂನ್ ಹಾಕಿರೋದ್ರಿಂದ ಮೀಡಿಯಮ್ ಸೈಜಲ್ಲಿ ಪನ್ನೀರ್ ಚಪಾತಿ ಬರುತ್ತೆ. ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಂದರೆ 1-2 ಟೇಬಲ್ ಸ್ಪೂನ್ ಎಕ್ಸ್ಟ್ರಾ ಹಾಕೋಬಹುದು. ತುಂಬ ದೊಡ್ಡದು ಬೇಕು ಅಂದರೆ ನಾನೀಗ ಮೀಡಿಯಮ್ ಸೈಜಷ್ಟು ಪನ್ನೀರ್ ಚಪಾತಿ ಮಾಡ್ತಾಯಿದ್ದೀನಿ. ನೋಡಿ, ಈ ಸೈಜಷ್ಟು ನಾನು ಪನ್ನೀರ್ ಚಪಾತಿ ಮಾಡ್ತಾ ಇರೋದ್ರಿಂದ 2 ಟೇಬಲ್ ಸ್ಪೂನ್ ಎನ್ನಫ್ ಅಂತಲೇ ಹೇಳ್ತೀನಿ. ಈಗ ತವನ ಆ ಕಡೆ ಕಾಯಕ್ಕೆ ಇಡ್ಕೊತಾ ಇದ್ದೀನಿ. ಲಟ್ಟಿಸ್ಕೊಂಡಿದ್ದೀನಿ ಪನ್ನೀರ್ ಚಪಾತಿ. ಈಗ ಮತ್ತೊಂದು ಪನ್ನೀರ್ ಚಪಾತಿಗೆ ರೆಡಿ ಮಾಡ್ತಾಯಿದ್ದೀನಿ ಆ್ಯಸ್ ಇಟ್ ಈಸ್. ಈಗ ತವ ಮೇಲೆ ಹಾಕ್ತಾಯಿದ್ದೀನಿ. ತವ ಮೇಲೆ ಹಾಕಿದ ಮೇಲೆ ಗೀನಾದರೂ ಹಾಕ್ಬೋದು, ಬಟರ್ನಾದರೂ ಹಾಕ್ಬೋದು. ನಾನು ಡೈರೆಕ್ಟಾಗಿ ಗೀ ಅಥವಾ ಬಟರ್ನ ಹಾಕಲ್ಲ. ಫಸ್ಟು ಹಂಚಿಗೆ ಪನ್ನೀರ್ ಚಪಾತಿ ಹಾಕ್ಬಿಟ್ಟು 2 ನಿಮಿಷ ಆದಮೇಲೆ ನಾನಿಲ್ಲಿ ಇದ್ರ ಮೇಲೆ ಬಟರ್ನ ಬಳಸ್ತಾ ಇದ್ದೀನಿ. ಅದು ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ತುಪ್ಪನಾದರೂ ಬಳಸ್ಕೊಳ್ಳಿ ಅಥವಾ ಬೆಣ್ಣೆನಾದರೂ ಬಳಸ್ಕೊಳ್ಳಿ ಅಂತ ಹೇಳ್ತೀನಿ. ಈಗ 2 ನಿಮಿಷ ಬೆಂದಾದಮೇಲೆ ನಮ್ಮದು ಪನ್ನೀರ್ ಚಪಾತಿ ರೆಡಿಯಾಗಿದೆ. ಪನ್ನೀರ್ ಚಪಾತಿ ಜೊತೆಗೆ ಮೊಸರು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಾನಿಲ್ಲಿ ಪನ್ನೀರ್ ಚಪಾತಿಗೆ 1 ಕಪ್ಪು ಕರ್ಡ್ ಮತ್ತು 1-2 ಸ್ಲೈಸಷ್ಟು ಬೀಟ್ರೋಟು ಬೇಯಿಸಿರೋದು ಮತ್ತು ಕ್ಯಾರೆಟ್ ಪಲ್ಯ ತೊಗೊಂಡಿದ್ದೀನಿ. ಇದಾಗಿತ್ತು ನನ್ನ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ರೆಸಿಪಿ. ಇವತ್ತಿನ ವ್ಲಾಗ್ ಹೇಗಿತ್ತು, ಡಿಟಾಕ್ಸ್ ಸ್ಮೂತಿ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.